ನಮ್ಮ ಈ ಒಂದು ಯಶಸ್ವಿಯ ಪಂದ್ಯಾಟ ಇವಾಗ ಅಂಕಣಗಳ ಭಾಗದಲ್ಲಿ ಫೈನಲ್ ಎಂಟ್ರಿಯನ್ನ ಕಂಡಿರುವಂತ ಶ್ರೀರಾಮ್ ಕ್ರಿಕೆಟರ್ಸ್ ಶಾಶ್ವತ್ ಬಗೇರ ಇವರ ಮಾಲೀಕತ್ವದ ಅದೇ ರೀತಿ ಜಯಂತ್ ಇವರ ನಾಯಕತ್ವದ ಒಂದು ತಂಡ ಇವಾಗ ಪಂದ್ಯಾಟವನ್ನ ಆಡ್ತಾ ಇದೆ. ಮ್ಯಾನೇಜರ್ ಕೌಶಿಕ್, ಬ್ಯಾಂಕ್ ಮ್ಯಾನೇಜರ್ ಪಂದ್ಯಾಟಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ನೀಡ್ತಾ ಇದ್ದೇವೆ. ಈ ಬಾರಿ ಸಗದ ಚೆಂಡು ಬಾಳಿಸೋದು ಉತ್ತಮ ರೀತಿಯ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಫಾನ್ ಬಾಳಿಸೋದು ಉತ್ತಮ ರೀತಿಯ ಗುಡ್ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಇವಾಗ ಎರಡನೇ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಬಾಳಿಸೋದು ಉತ್ತಮ ರೀತಿಯ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಗಳು ಬರ್ತಾ ಇದೆ. ಕಾರ್ಯಕ್ರಮ ಬಹಳಷ್ಟು ಉತ್ತಮ ರೀತಿಯಾಗಿ ಕಾಣ್ತಾ ಇದೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ಕೂಡ ಜಿ ಸ್ಪೋರ್ಟ್ಸ್ ಮುಖಾಂತರವಾಗಿ ಚಾಲನೆಯನ್ನ ಕಾಣ್ತಾ ಇದೆ. ಈ ಟೂರ್ನಮೆಂಟ್ ಅಲ್ಲಿ ಆರಂಭವನ್ನ ಕಾಣ್ತಾ ಇದ್ದಾರೆ. ಬಹಳಷ್ಟು ಜನಪ್ರಿಯತೆಯನ್ನ ಕಾಣಲಿ ಎಂಬ ಆಶಯ ಆಶಂಸವನ್ನ ನೀಡ್ತಾ ಇದ್ದೇವೆ ಕೂಡ. ಗೌತಮ್ ಮತ್ತು ಸಾಹಿಲ್ ಇವರ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಒಂದು ನಡೆಸ್ತಾ ಇದ್ದಾರೆ. ವೈಟ್ ಪ್ಲಸ್ ಬೌಂಡ್ರಿ. ಮತ್ತೆ ಕರಾಡ್ ಮೂರನೇ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಹರ್ಷದ್ ಇವಾಗ ಪ್ರಾಮುಖ್ಯತೆಯ ಪಂದ್ಯಾಟದಲ್ಲಿ ಹುದ್ದರಿಯನ್ನು ಒಪ್ಪಿಸ್ತಾ ಇದ್ದಾರೆ. ಬಹಳಷ್ಟೊಂದು ಯಶಸ್ವಿ ಋತುವಿನ ಪಂದ್ಯಾಟ ಇವಾಗ ಕಾಣ್ತಾ ಇದೆ. ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದೆ ಮೊದಲವರ ಚಾಲ್ತಿಯಲ್ಲಿ. ತೌಫೀಕ್ ಹೊಸ ದಾಟಿಗರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಈ ಬಾರಿಸಕಂತ ಚೆಂಡು ಮತ್ತೆ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿ ಆಗಿರುವಂತಹ ಎಸೆತವನ್ನು ಇವಾಗ ಪ್ರಾಮುಖ್ಯತೆಯ ಪಂದ್ಯಾಟದಲ್ಲಿ ಕರಣ್ ದಾಖಲಿಸ್ತಾ ಇದ್ದಾರೆ. ಫೈನಲ್ ಪಂದ್ಯಾಟ ಇವಾಗ ಅಂಕಣ ಭಾಗದಲ್ಲಿ ಚಾಲ್ತಿಯನ್ನ ಕಾಣ್ತಾ ಇದೆ ಕೂಡ. ಅಲ್ಲಿ ಪೂಷಾ ಗುಜ್ಜರಬೆಟ್ಟು ದಯವಿಟ್ಟು ಎಲ್ಲಿದ್ರು ಕೂಡ ವೇದಿಕೆಯ ಎಡಭಾಗದಲ್ಲಿರುವಂತಹ ವೀಕ್ಷಕ ವಿವರಣೆ ಕೊಠಡಿ ಹತ್ರ ಬರಬೇಕು. ಅದೇ ರೀತಿ ಸೃಜಾಲ್ ಹೊಸ ದಾಟಿಗರ ಸೇರ್ಪಡೆಯನ್ನ ಕಾಣ್ತಾ ಇದೆ.
ಈ ಬಾರಿ ಸಗದ ಚೆಂಡು ಮತ್ತೆ ವೈಟ್ ಬಾಲ್. ಅಕ್ರಮ ಎಸೆತ. ತರದ ಮತ್ತೆ ಇವಾಗ 10 ಓಟಗಳು, 6 ಓಟಗಳು. ಈ ಬಾರಿ ಸಗದ ಚೆಂಡು ಬೌಂಡರಿಯ ಸೇರ್ಪಾಡೆ. ತರದ ಮೊತ್ತ 10ಕ್ಕೆ ನೆಗೆದೇರ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಈ ಬಾರಿ ಸಗದ ಚೆಂಡು ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 1. ತಳದ ಮೊತ್ತ 10ಕ್ಕೆ 2 ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಅಲ್ಲಿ ಶಿವಶಂಕರ್ ಹುಡುಗ ದಯವಿಟ್ಟು ಇಲ್ಲಿ ಆಗಮಿಸಬೇಕು. ಸಿಬ್ಬು ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಬೌಂಡರಿಯ ಸೇರ್ಪಡೆ. ವಿನೋದ್ ಹೊಡೆತ ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಸಿಬ್ಬು ದಯವಿಟ್ಟು ಇಲ್ಲಿ ಆಗಮಿಸಬೇಕು. ತಮ್ಮ ತಾಯಿಯ ಕಾಲ್ ಬರ್ತಾ ಇದೆ, ಇಲ್ಲಿ ದಯವಿಟ್ಟು ಆಗಮಿಸಬೇಕು. ಶಿಬು ಕಾಯಿತು ಇದರಾನ. शिबू उसका अम्मी का कॉल आ रहा है, यहाँ देख. ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 4 ಚೆಂಡುಗಳು ಬಾಕಿ ಉಳಿತಾ ಇದೆ ಇವಾಗ ಮೊದಲ ಇನ್ನಿಂಗ್ಸ್. ಮತ್ತೆ 3ನೇ ಚೆಂಡಿಗಾಗಿ ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 3 ಚೆಂಡುಗಳು ಬಾಕಿ ಉಳಿತಾ ಇದೆ 2ನೇ ಓವರ್ನಲ್ಲಿ. ತರದ ಮೊತ್ತ 14 ಓಟಗಳು. ಅಲ್ಲಿ ದಯವಿಟ್ಟು ಟೀಮ್ ಡಿಎಕ್ಸ್ ನ ಆಟಗಾರರು ಯಾರು ಅಂಕಣದ ಒಳಭಾಗಕ್ಕೆ ಎಂಟ್ರಿಯನ್ನ ಮಾಡಬೇಡಿ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ, ಬೌಂಡರಿಯ ಸೇರ್ಪಡೆ. ತರದ ಮೊತ್ತ ಕೂಡ ಇವಾಗ 18 ಓಟಗಳು. ಮತ್ತೆ ಅಫಾನ್
ಎಸ್ತುಗಾರಿಕೆ ಭಾಗದಲ್ಲಿ ಈ ಬಾರಿ ಸಗದ ಚೆಂಡು ನೋ ಬಾಲ್. ಅದೇ ರೀತಿ ಇವಾಗ ಪಂದ್ಯಾಟವನ್ನು ಆಡ್ತಾ ಇದೆ ಟೀಮ್ ಅಯೋಧ್ಯ ಕ್ರಿಕೆಟರ್ಸ್. ಬಾಲಿಕರು ಪಂದ್ಯಾಟದ ವೀಕ್ಷಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಶಾಶ್ವತ್ ಯಾನೆ ಶಾಶು ಅದೇ ರೀತಿ ಆ ಪಂದ್ಯಾಟದ ನಾಯಕತ್ವವನ್ನು ಬಹಳಷ್ಟು ಉತ್ತಮ ರೀತಿಯಾಗಿ ನಡೆಸ್ತಾ ಇದೆ ಹಿರಿಯ ಅನುಭವಿ ಆಟಗಾರರು ಜಯಂತ್. ಈ ಬಾರಿ ಮತ್ತೆ ವೈಡ್ ಬಾಲ್ ಅಕ್ರಮ ಎಸೆತ. ಎಷ್ಟ ಓಟಗಳಿಗೆ ಅವಕಾಶಗಳು ತಳೆದ ಮೊತ್ತ ಇವಾಗ 20 ಓಟಗಳು. ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿ ಎಸೆತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಅಫಾನ್ ಅಂತಿಮ ಚೆಂಡಿಗಾಗಿ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ. 6 ಚೆಂಡಿನ ಆಟ ಬಾಕಿ ಉಳಿತಾ ಇದೆ ಇವಾಗ ಮೊದಲ ಇನ್ನಿಂಗ್ಸ್ ಅಲ್ಲಿ. ತರದ ಮೊತ್ತ 20 ಓಟಗಳು. ಅಲ್ಲಿ ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಬೇಕು. ವಿಳಂಬವನ್ನ ಮಾಡಬೇಡಿ. ಅತಿಥಿ ಅಭ್ಯಾಗತರ ವೇದಿಕೆ ಮೇಲ್ಭಾಗದಲ್ಲಿ ನಮ್ ಜೊತೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ಆಟಗಾರರು ನಮ್ ಜೊತೆ ಸಹಕಾರವನ್ನ ನೀವು ಕೂಡ ನೀಡಬೇಕು. ಮ್ಯಾನೇಜರ್ ಕೌಶಿಕ್. ಬಹಳ ಚಂದ ಉತ್ತಮ ರೀತಿಯ ಹೊಡೆತ ಬೌಂಡರಿಯ ಸೇರ್ಪಡೆ. ಈ ಒಂದು ಪಂದ್ಯಾಟವನ್ನ ಡಿಎಕ್ಸ್ ಮತ್ತು ಶ್ರೀರಾಮ್ ಅಯೋಧ್ಯ ಶಾಸು ಇವಾಗ ಪಂದ್ಯಾಟ ವೀಕ್ಷಣೆಯನ್ನ ದಾಖಲಾತಿಯನ್ನ ಕಾಣ್ತಾ ಇದ್ದಾರೆ. ಎದ ಬಡಿತ ಜಾಸ್ತಿ ಆಗ್ತಾ ಇದೆ. ಜಯಂತ್ ಕ್ಷೇತ್ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸುಲ್ತಾನ್ ವಾರಿಯರ್ಸ್ ಅಲ್ಲಿ ಆಡಿದಂತ ಆಟಗಾರ ಕೂಡ ಅದರ ಮ್ಯಾನೇಜರ್ ಕೂಡ ಅದರಲ್ಲಿ ಎಲ್ಲ ಪಂದ್ಯಾಟ ಸೋತು ಇವಾಗ ಈ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಮ್ಮ ಈ ಒಂದು ಟೂರ್ನಮೆಂಟ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ನಾಯಕತ್ವದ ಒಂದು ಪಂದ್ಯಾಟವನ್ನು ಇವಾಗ ಅಂಕಣಗಳ ಭಾಗದಲ್ಲಿ ಕಾಣ್ತಾ ಇದ್ದಾರೆ. ಈ ಒಂದು ಟೀಮ್ ಅಯೋಧ್ಯದ ಪರವಾಗಿ ಮಾಲೀಕತ್ವವನ್ನು ವಹಿಸ್ತಾ ಇದ್ದಾರೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆದ ವಿನೋದ್ ದಾಂಡಿನ ಮುಖಾಂತರವಾಗಿ ಮತ್ತೆ ಬೌಂಡ್ರಿ.
ತಂಡದ ಮೊತ್ತ 29 ಓಟಗಳು. ತಂಡದ ಮೊತ್ತ 29 ಓಟಗಳು. ಕೊನೆ 3 ಚೆಂಡುಗಳು ಬಾಕಿ ಉಳಿತ. ಲಾಸ್ಟ್ 3 ಬಾಲ್. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಶತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅದೇ ರೀತಿ ನವೀಸಲ್ಲಿದ್ರು ಕೂಡ ಇಲ್ಲಿ ವೀಕ್ಷಕ ವೀರಣ್ಣ ಕೊಠಡಿ ಹತ್ರ ಬರಬೇಕು. ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಮತ್ತೆ ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ ಅಫಾನ್. ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನವನ್ನ ಕಂಡುಕೊಂಡ್ರು ಕೂಡ ಬೌಂಡರಿಯ ಸೇರ್ಪಡೆಯನ್ನ ಕಾಣ್ತಾ ಇದ್ದಾರೆ. ಮತ್ತೆ 33 ಓಟಗಳು. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ರೋಚಕ ಹಂತದ ಪಂದ್ಯಾಟ ಇವಾಗ ಅಂಕಣಗಳ ಭಾಗದಲ್ಲಿ ಕಾಣ್ತಾ ಇದೆ. ಕೊನೆ 1 ಚೆಂಡು ಬಾಕಿ ಉಳಿದ. ಲಾಸ್ಟ್ ಬಾಲ್. ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಹೊಡೆತ. ವಿನೋದ್ ದಾನಿಯ ಮುಖಾಂತರವಾಗಿ ಬೌಂಡ್ರಿ. ಬಹಳ ಚಂದ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು ವಿನೋದ. ಇವಾಗ ಬೌಂಡರಿಯನ್ನು ದಾಖಲಿಸಿದ್ರ ಮುಖಾಂತರವಾಗಿ ತಂಡದ ಮೊತ್ತ 37 ಓಟಗಳು. ಅಲ್ಲಿ ನವೀಶ್ ಅಲ್ಲಿದ್ರು ಕೂಡ ಇಲ್ಲಿ ಆಗಮಿಸಬೇಕು. ಅದೇ ರೀತಿ ಪಂದ್ಯಾಟದ ಇನ್ನಿಂಗ್ಸ್ ಬದಲಾವಣೆಯನ್ನ ಮಾಡ್ತಾ ಇರುವಾಗ ಮುಂದಿನ ಹಂತಕ್ಕಾಗಿ ನವೀಸ್. ಧನ್ಯವಾದಗಳು ಬಿಲಾಲ್ ಅವರ. ಪ್ರಾಮುಖ್ಯದ ಫೈನಲ್ ಹೋರಾಟ. ಪ್ರತಿ ಹೋರಾಟಕಾರಿ ಪಂದ್ಯಕೂಟ ಸಾಗ್ತಾ ಇದೆ. ಸದ್ಯದ ಹಂತದಲ್ಲಿ ಟೀಮ್ ಡಿಎಕ್ಸ್ ವರ್ಸಸ್ ಅಯೋಧ್ಯ. ಮೂವತ್ತೇಳು 38 ಟಾರ್ಗೆಟ್ ಅನ್ನ ಟೀಮ್ ಅಯೋಧ್ಯಕ್ಕೆ ಬಿಟ್ಟು ಕೊಡ್ತಾ ಇದೆ ಟೀಮ್ ಡಿಎಕ್ಸ್. ಆದಷ್ಟು ಬೇಗ ಪಂದ್ಯಾಟ ಆರಂಭವನ್ನು ಕಾಣಬೇಕು. ಇನ್ನು ಕೂಡ ಪ್ರಶಸ್ತಿಯ ಸುತ್ತುಗಳು ಬಾಕಿ ಉಳಿದಿದೆ. ಅಯೋಧ್ಯದ ಆರಂಭಿಕರ ಎಂಟ್ರಿಯನ್ನು ಪಡೆದುಕೊಳ್ತಾ ಇದೆ. ಪ್ರಸ್ತುತ ಆರಂಭಿಕರ ಎಂಟ್ರಿಯನ್ನು ಪಡೆದುಕೊಳ್ಳುವುದರಲ್ಲಿ ಅನ್ನು ನಾಸ್ಟಾಕರ್ ವಿಭಾಗದಲ್ಲಿ ಕಿರಾನ್, ಎಸ್ ಗಾರಿಕೆ ವಿಭಾಗದಲ್ಲಿ ತೌಫೆ, ಗೂಟದ ಹಿಂಬದಿಯಲ್ಲಿ ವಿನೋದ್, ಆರಂಭಿಕ ಜಾಳಿಯಲ್ಲಿ ಹರ್ಷ, ಕವರ್ಸ್ ವಿಭಾಗದಲ್ಲಿ ಮುಬೈ. ಸೀಮಾರೇಖೆ ತಜ್ಞರು ತಮ್ಮ ಕಾಯಕವನ್ನು ಮಾಡಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಕ್ರೂಷಲ್ ಹಂತದ ಪಂದ್ಯಾಟ, ಪ್ರಾಮುಖ್ಯದ ಫೈನಲ್ ಹೋರಾಟ. ಪ್ರತಿ ಹೋರಾಟವನ್ನು ಜರುಗ್ತಾ ಇದೆ ಕೂಡ. ಡಿಎಕ್ಸ್ ವರ್ಸಸ್ ಟೀಮ್ ಅಯೋಧ್ಯ. ನಯಾಜ್ ಇವರ ಮಾಲಕತ್ವದಲ್ಲಿ ಟೀಮ್ ಡಿಆರ್, ಶಾಶ್ವತ್ ಇವರ ಮಾಲಕತ್ವದ ಅಡಿಯಲ್ಲಿ ಟೀಮ್ ಅಯೋಧ್ಯ. ಇವತ್ತಿನ ದಿನ ಜಿಪಿಎಲ್ ಸೀಸನ್ 2 ಫೈನಲ್ ಹೋರಾಟ. ಪ್ರತಿ ಹೋರಾಟಕಾರಿ ಪಂದ್ಯಾಟವನ್ನು ಆಡ್ತಾ ಇದೆ. ಎಸ್ತಕ್ಕಂಥ ಆರಂಭಿಕ ಚೆಂಡು, ಆರಂಭಿಕ ಜಾಳಿಯಲ್ಲಿ ಉತ್ತಮ ರೀತಿಯ ಕ್ಷೇತ್ರಕ್ಷಣಗಳು ಬರ್ತಾ ಇದೆ. ಯಾವುದೇ ಓಟಗಳು ದಾಖಲೆಯನ್ನು ಕಾಣ್ತಾ ಇದೆ. ಆರಂಭಿಕ ಡಾಟ್ ಬಾಲ್. ಆರಂಭಿಕ ಎಸದಲ್ಲಿ ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಚುಕ್ಕೆ ಡಾಟ್ ಅವರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಸುಂದರತೆ ಎಸೆತ, ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರಾಕ್ಷರಗಳು ಬರ್ತಾ ಇದೆ.
ಆರಂಭಿಕ 2 ಚೆಂಡು ಕೂಡ ಡಾಟೆಡ್ ಡಿಲವರಿ. ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಸುಂದರತೆ ಎಸೆತ, ಸ್ಲೋವರಿಂಗ್ ಸ್ವಿಂಗಿಂಗ್ ಡಿಲವರಿ. ಸ್ವಲ್ಪ ಮಟ್ಟಿಗೆ ರೈಸಿಂಗ್ ಅಪ್ ಅನ್ನ ಕಾಣ್ತಕ್ಕಂಥ ಚೆಂಡು ಹಣ್ಣಿನ ದಾಂಡಿಗೆ ಸಂಪರ್ಕವನ್ನ ಕಾಣ್ತಾ ಇಲ್ಲ. ಸತತ ಹ್ಯಾಟ್ರಿಕ್, ಡಾಟೆಡ್ ಡಿಲವರಿ ಅಂಕಿಅಂಶ ಪಟ್ಟಿಯನ್ನ ಕಾಡ್ತಾ ಇದೆ. ಮತ್ತೆ ಬೌಂಡರಿಯ ಸೇರ್ಪಡೆ. ಮತ್ತೆ ಥರ್ಡ್ ಅಂಪೈರ್ ಮೊರೆಯನ್ನ ನೀಡ್ತಾ ಇದ್ದಾರೆ ಟೀಮ್ ಡಿಎಕ್ಸ್ ನ ಆಟಗಾರರು. ಥರ್ಡ್ ಅಂಪೈರ್ ಡಿಸಿಷನ್ಗೆ ಡಿಎಕ್ಸ್ ನ ಆಟಗಾರರು ಜಾರ್ತಾ ಇದ್ದಾರೆ. ಯಾವ ರೀತಿಯ ಫಲಿತಾಂಶಗಳು ಬರ್ತದೆ ಅಂತ ಕಾದು ನೋಡಬೇಕಾಗಿದೆ. ಟೀಮ್ ಡಿಎಕ್ಸ್ ಪರವಾಗಿ ಬರ್ತದೋ, ಆದ್ಯ ಸ್ಟ್ರೈಕ ಅಯೋಧ್ಯೆ ಪರವಾಗಿ ಬರ್ತದೋ ಕಾದು ನೋಡಬೇಕಾಗಿದೆ. ಡಿಸಿಷನ್ ಪೆಂಡಿಂಗ್. ಯಸ್, ಡಾಟ್ ಬಾಲ್ ಎಂಬ ಸೂಚನೆಗಳು ಬರ್ತಾ ಇದೆ. ಯಾವುದೇ ರೀತಿಯ ಓಟಗಳು ದಾಖಲೆಯನ್ನು ಕಾಡ್ತಾ ಇಲ್ಲ. ಆರಂಭಿಕ ಹಂತದ 3 ಚೆಂಡು ಕೂಡ ಡಾಟೆಡ್ ಡಿಲವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲೆಯನ್ನು ಕಾಡ್ತಾ ಇದೆ. ಬಹಳ ಉತ್ತಮ ರೀತಿಯ ಕಾರ್ಯಕ್ರಮ ತೋಫೆ ಪ್ರಾಮುಖ್ಯದ ಫೈನಲ್ ಪಂದ್ಯಕೂಟದಲ್ಲಿ ಯಸ್, ಪಂದ್ಯಾಟ ಆದಷ್ಟು ಬೇಗ ಆರಂಭವನ್ನು ಕಾಣಬೇಕು. ಸಮಯ 2 ಗಂಟೆ ಆಲ್ರೆಡಿ ಆಗಿದೆ. ಯಸ್, ಪಂದ್ಯಾಟಕ್ಕೆ ಗ್ರೀನ್ ಸಿಗ್ನಲ್. 4ನೇ ಚೆಂಡಿಗಾಗಿ ಮತ್ತೆ ತೋಫೆ ಎದುರಿಸುವಂತ ದಾಂಡಿಗ ಅನ್ನು ಈ ನಿಟ್ಟಿನಲ್ಲಿ ಆಕ್ರಮಿಸಿದ ಸೂಚನೆಗಳು ಬರ್ತಾ ಇದೆ. ಒಂಟಿ ಓಟದ ಸೇರ್ಪಡೆ. ಆರಂಭಿಕ ಓಟಗಳನ್ನ ಟೀಮ್ ಅಯೋಧ್ಯ ದಾಖಲಿಸ್ತಾ ಇದೆ. ಸುಂದರತೆ ಎಸೆತ, ಉತ್ತಮ ರೀತಿಯ ಕ್ಷೇತ್ರಕ್ಷಣೆ. ಆರಂಭಿಕ ಹಂತದ 4 ಚೆಂಡು ಕೂಡ ಕಂಪ್ಲೀಟ್ಲಿ ಡಾಟೆಡ್ ಡಿಲವರಿ. ಯಾವುದೇ ರೀತಿಯ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಅತಿಥಿಗಳಲ್ಲಿ ಓರ್ವರಾದಂತ ಕುಸುಮ ರವೀಂದ್ರ ಇವರಿಗೂ ಕೂಡ ಗುರುಕೀರ್ತಿ ಗುಜ್ಜರ್ಪೇಟು ಇವರ ಸಂಘಟನೆ ವೇದಿಕೆಗೆ ಕರೆತನ್ನುವ ವೇದಿಕೆಗೆ ಅಲಂಕರಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ.
ನಮ್ಮ ಮುಖ್ಯ ವೇದಿಕೆಗೆ ಕುಸುಮ ರವೀಂದ್ರ ಇವರು ವೇದಿಕೆಗೆ ಕೂಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೆಮ್ಮಣ್ಣು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ರವೀಂದ್ರ ಕುಸುಮ ಇವರಿಗೂ ಕೂಡ ಈ ಒಂದು ಪಂದ್ಯಾಟದಲ್ಲಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನುಳಿದ 12 ಎಸೆತದ ಮುಂದೆ 37 ಓಟದ ಅವಶ್ಯ. 12ಕ್ಕೆ 37. 12 ಎಸೆತ ವಿಜಯಕ್ಕಾಗಿ 37 ಓಟದ ಅವಶ್ಯಕತೆ. ಪಂದ್ಯಾಟ ಬಹಳಷ್ಟು ಕ್ಲೋಸ್ ಹಂತವನ್ನು ಜಾರ್ತಾ ಇದೆ. ರೋಚಕತೆ ಪಂದ್ಯಾಟ, ರೋಮಾಂಚಕಾರಿ ಘಟ್ಟಕ್ಕೆ ಸಿಲುಕ್ತಾ ಇದೆ. ಅಯೋಧ್ಯೆ ವರ್ಷ ಟೀಮ್ ಡಿಆರ್. ಹನ್ನೆರಡಕ್ಕೆ 37. ಇನ್ನು ಕೂಡ ಪಂದ್ಯಾಟ 50-50. ಯಾರಿಗೆ ಜಯ ಯಾರಿಗೆ ಸೋಲು. 12ಕ್ಕೆ 37. ಮತ್ತೆ ಎಸ್ ಕಾರ್ಯಕ್ರಮದಲ್ಲಿ ಇಮ್ರಾನ್ ಎಸ್ತಕ್ಕಂತ ಆರಂಭಿಕ ಚೆಂಡು. ಆರಂಭಿಕ ಚೆಂಡು ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕಾರ್ಯಕ್ರಮ ಇಮ್ರಾನ್ ಸದ್ಯದ ಹಂತದಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ಮತ್ತೆ ಸುಂದರತೆ ಆಟ ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಸುರೇಶ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಗಾರಿಕ ವಿಭಾಗವನ್ನ ಇಮ್ರಾನ್. ಸ್ಲೋವರ್ ಚೆಂಡು ಹ್ಯಾಟ್ರಿಕ್ ಡೆಲಿವರಿ. ಅಯೋಧ್ಯದ ಆಟಗಾರರು ಸ್ವಲ್ಪ ಮಟ್ಟಿಗೆ ಮಂದಗತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಲೀಗಿನ ಎಲ್ಲ ಪಂದ್ಯಾಟದಲ್ಲೂ ಕೂಡ ಯಶಸ್ವಿಯ ದಾಂಡಿಗತನವನ್ನು ತೋರ್ಪಡಿಸಿದ್ರೆ ಕೊನೆಯ ಪ್ರಾಮುಖ್ಯತೆ ಫೈನಲ್ ಪಂದ್ಯಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಹಾಸದ ಆಟವನ್ನು ಆಡ್ತಾ ಇದೆ. ತನ್ಮೂಲಕ ಆರಂಭಿಕ ಬೌಂಡರಿ ಕಿರಣ್ ದಾಂಡಿನ ಮುಖಾಂತರವಾಗಿ ಆರಂಭಿಕ ಬೌಂಡರಿ ದಾಖಲೆಯನ್ನು ಕಾಡ್ತಾ ಇದೆ. ದ್ವಿತೀಯವನ್ನ ಕೊನೆ 2 ಎಸೆತ ಬಾಕಿ ಉಳಿದ. ಲಾಸ್ಟ್ 2 ಬಾಲ್ ರಿಮೇನ್. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 8ಕ್ಕೆ 33. 8 ಎಸೆತ ವಿಜಯಕ್ಕಾಗಿ 33 ಓಟದ ಅವಶ್ಯಕತೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಗೂಟ ರಕ್ಷಣೆ ವಿಭಾಗದಲ್ಲಿ ಮತ್ತೆ ವಿನೋ ಕಳನಾಡಿನ ದೈತ್ಯಾಟಗಾರ. ಒಂದೊಮ್ಮೆ ಚಂಡಿಗೆ ಸಾಮರ್ಥ್ಯದ ಹೊಡೆತವನ್ನು ನೀಡಬಲ್ಲಂತ ಈ ಭಾಗದ ಮತ್ತೋರ್ವ ಜನಪ್ರಿಯ ಆಟಗಾರ ಕೂಡ ವಿನೋದ್ ಈ ಹಂತದಲ್ಲಿ ಗೂಟ ರಕ್ಷಣೆ ಮಾಡ್ತಾ ಇದ್ದಾನೆ. ಮತ್ತೆ ಇಮ್ರಾನ್ 4ನೇ ಬಾರಿಗೆ ಸುಂದರತೆ ಎಸೆತ ಮೂಲಕವಾಗಿ ಬೌಂಡರಿ. 1+4. ಗೂಟದ ಹಿಂಬದಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿನೋದ್. +4. 5 ಓಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ತಂಡದ ಒಟ್ಟು ಮೊತ್ತ 14ಕ್ಕೆ ಜಾರ್ತಾ ಇದೆ. ತಂಡದ ಒಟ್ಟು ಮೊತ್ತ 11. 11 ಲಾಸ್ ಆಫ್ 1 ವಿಕೆಟ್. ತೀರಾ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಕಾರ್ಯಕ್ರಮ ಇಮ್ರಾನ್. ಪ್ರಾಮುಖ್ಯತೆ ಪಂದ್ಯಾಟದಲ್ಲಿ ಯಶಸ್ವಿ ಹಸ್ತಕಾರಿಕೆಯ ಟೀಮ್ ಡಿಎಕ್ಸ್ ಪರವಾಗಿ ತೋರ್ಪಡಿಸ್ತಾ ಇದ್ದಾನೆ ಕೂಡ.
ಮತ್ತೆ ಇಮ್ರಾನ್ ಎಸ್ತಕ್ಕಂಥ ಚೆಂಡು ಬಹಳ ಉತ್ತಮ ರೀತಿಯ ಪ್ರಯತ್ನ, ಆ ನಿಟ್ಟಿನಲ್ಲಿ ಕೂಡ ಬೌಂಡರಿಯ ಸೇರ್ಪಡೆ. ಆರು ಎಸೆತ, ವಿಜಯಕ್ಕಾಗಿ 23 ಓಟದ ಅವಶ್ಯಕತೆ. 6ಕ್ಕೆ 6 ಬೌಂಡರಿ ಬರಲೇಬೇಕಾದಂತ ಅನಿವಾರ್ಯತೆ ಕೂಡ. ಸ್ಟ್ರೈಕರ್ ಅಡಿಭಾಗದಲ್ಲಿ ಕರಾನ್ 90 ಗಜಗಳ ಇತಿಹಾಸದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಆಟಗಾರ ಕೂಡ. ಇವತ್ತಿನ ದಿನ 30 ಗಜಗಳ ಪಂದ್ಯಾಟದಲ್ಲಿ ಕೂಡ ಅದೇ ಪರ್ಫಾರ್ಮೆನ್ಸ್ ಅನ್ನು ತೋರ್ಪಡಿಸ್ತಾ ಇದ್ದಾನೆ ಕರಾನ್. ಜಸ್ಕಾರಿಕ ಭಾಗದಲ್ಲಿ 30-40 ಗಜಗಳ ಸ್ಪೆಷಲಿಸ್ಟ್ ಆಟಗಾರ ಹರ್ಷ. ಆರಂಭಿಕ ದಿವಸಗಳಲ್ಲಿ ಫ್ರೆಂಡ್ಸ್ ಹುಡೆ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂತ ಆಟಗಾರ ಕೂಡ. ಸ್ಲೋವರ್ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ, ಸ್ಲೋವರ್ ಡಿಲೆವರಿ, ಆರಂಭಿಕ ಚೆಂಡು ಡಾಟೆಡ್ ಡಿಲೆವರಿ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. ಮತ್ತೆ ಹರ್ಷ ಬಹಳಷ್ಟು ಉತ್ತಮ ರೀತಿಯ ಎಸೆತ, ಮೂಲಕಕ್ಕೆ ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡಿಲೆವರಿ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. 4ಕ್ಕೆ 23ರ ಅವಶ್ಯಕತೆ. ಮತ್ತೆ ನೋ ಬಾಲ್ ಎಂಬ ತೀರ್ಪುಗಾರರ ತೀರ್ಪನ್ನು ನೀಡ್ತಾ ಇದ್ದಾರೆ. ಒಂಟಿ ಓಟದ ಸೇರ್ಪಡೆ, ಪಂದ್ಯಾಟ ಡಿಎಕ್ಸ್ ಕಡೆಗೆ ವಾಲ್ತಾ ಇದೆ ಕೂಡ. ಆ ನಿಟ್ಟಿನಲ್ಲಿ ಮತ್ತೆ ತಟ್ಟಿಬಿಟ್ಟು ಓಡುವಂತ ಪ್ರಯತ್ನ, ಮೂಲಕವಾಗಿ ಪಂದ್ಯಾಟದ ಹಿಡಿತವನ್ನು ಟೀಮ್ ಡಿಎಕ್ಸ್ ಮಾಡ್ತಾ ಇದೆ. ಮತ್ತೆ ಕರಾನ್ ಸುಂದರತೆ ಎಸೆತ, ಕಡನಾಡಿನ ದೈತ್ಯ ಆಟಗಾರ ವಿನೋದ್ ಕರಾವಳಿ ಬಾಲದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ಇನ್ನಿಂಗ್ಸ್ ಅನ್ನ ಕಟ್ಟಿದಂತ ಆಟಗಾರ. ಪ್ರಾರಂಭಿಕ ದಿವಸಗಳಲ್ಲಿ ಇವತ್ತಿನ ದಿನ GPL ಪಂದ್ಯಕೂಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ದಾಂಡಿಗತನವನ್ನು ತೋರ್ಪಡಿಸಿದಂತ ಆಟಗಾರ ಕೂಡ ವಿನೋದ್. ಯಸ್ಗಾರಿಕೆ ಭಾಗದಲ್ಲಿ ಮತ್ತೆ ಹರ್ಷದ್ ಸುಂದರತೆ ಎಸೆತ, ಮೂಲಕವಾಗಿ ಟೀಮ್ ಡಿಎಕ್ಸ್ ವಿನ್ನರ್ಸ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ. ರನ್ನರ್ಸ್ ಪ್ರಶಸ್ತಿ ಅಯೋಧ್ಯ ಕ್ರಿಕೆಟರ್